ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಕೊತ್ತಂಬರಿ ರೈಸ್ ಅಂದರೆ ಗ್ರೀನ್ ರೈಸನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಾಕತ್ತೀನಿ ನೋಡ್ರಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲೇದಾಗಿ ನಾನು ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿನ ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಹಂಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ, ಹಂಗೆ ಒಂದು 4 ಪೀಸ್ನಷ್ಟು ಅಲ್ಲ, ಒಂದೆರಡು ಗಡ್ಡಿ ಬೆಳ್ಳುಳ್ಳಿ, ಹಂಗೆ ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ನಾನು ಪೇಸ್ಟ್ ಮಾಡಿ ಇಟ್ಕೊಳ್ಳಾಕತ್ತೀನಿ ನೋಡ್ರಿ. ಸೊ ಇವಾಗ ಒಂದು ಬಾಳಿಗೆ ಇಟ್ಕೊಂಡು ಅದು ಬಿಸಿಗೆ ಇಟ್ಕೊರಿ. ಅದಕ್ಕೆ ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ. ಸೊ ಎಣ್ಣೆ ಬೇಡ ಅನ್ನೋರಾಗಿದ್ದರೆ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಅದಕ್ಕೆ 1 ಚಮಚೆ ಸಾಸಿವೆ, 1 ಚಮಚೆ ಜೀರಿಗೆ, ಹಾಗೆ ಒಂದು 2 ಚಮಚೆ ಕಡಲೆಬೇಳೆ, 1 ಚಮಚೆ ಉದ್ದಿನಬೇಳೆ ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ನೋಡ್ರಿ. ಸೊ ಇವಾಗ ನಾನು ಒಂದು 10ರಿಂದ 12 ಗೋಡಂಬಿ ಪೀಸನ್ನು ಹಾಕ್ಕೊಳ್ಳಾಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀವು ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ನೀವು ಇದನ್ನು ಮಾಡಿಕೊಡ್ರಿ. ಇವಾಗ ನಾನು ಒಂದು 2 ಎಸಳಷ್ಟು ಕರಿಬೇವು ಹಾಕ್ಕೊಳ್ಳಾಕತ್ತೀನಿ. ಹಾಕ್ಕೊಂಡು ಆದಮೇಲೆ ಒಂದು ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿನ ಹಾಕ್ಕೊಂಡು ಈ ರೀತಿ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಬರಬೇಕು ನೋಡ್ರಿ. ಆಮ್ಯಾಗ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನ, ಒಂದು 2 ಚಮಚದಷ್ಟು ಧನಿಯಾ ಪುಡಿ, ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ನಾ ತೋರಿಸಿದಂಥ ಈ ರೈಸು ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಸೊ ನಾವು ಏನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲಿನ, ಅದನ್ನು ಇದ್ರೊಳಗಡೆ ಆ್ಯಡ್ ಮಾಡಿಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು ನೋಡಿರಿ. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಫ್ರೈನ ಮಾಡ್ಕೋಬೇಕಾಗತ್ತೆ. ಆದಷ್ಟು ಗ್ಯಾಸ್ನ ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಮಸಾಲೆನ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ಗ್ಯಾಸನ್ನು ಜೋರು ಇಟ್ಬಿಟ್ರೆ ಅಂತಂದ್ರೆ ಇದು ಮಸಾಲೆ ಬೇಗ ಹೊತ್ತು ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಇವಾಗ ನೋಡಕತ್ತಿರಲ್ಲ ಪೂರ್ತಿ ಇದು ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲನೂ ಕಡಿಮೆ ಆಗೈತಿ, ಹಂಗೆ ಸ್ವಲ್ಪ ಆಯ್ಲಿ ಬಿಟ್ಟೈತಿ. ಸೊ ಇವಾಗ ನಾನು ಅನ್ನನ ಹಾಕ್ಕೊಳ್ಳಾಕತ್ತೀನಿ. ನಾನು ತೋರ್ಸಾಕತ್ತಿದ್ದು ರಾತ್ರಿ ಅನ್ನ ಉಳಿದಿತ್ತು. ಸೊ ಅದನ್ನು ನಾನು ಬೆಳಗ್ಗಿನ ಟಿಫಿನ್ಗೆ ಮಾಡಿಕೊಂಡೆ ನೋಡಿರಿ. ಸೊ ನೀವು ಉಳಿದಿದ್ರೆ ನೈಟ್ ಅನ್ನದ್ರಿಂದ ಮಾಡ್ಕೋಬೋದು, ಹಾಗೆ ನೀವು ಬಿಸಿ ಅನ್ನನೂ ಕೂಡ ಮಾಡ್ಕೋಬೋದು ನೋಡಿರಿ. ಸೊ ತುಂಬ ಈಸಿ ಆದಂಥ ರೆಸಿಪಿ ಅದ. ಇವಾಗ ಇದು ರೈಸ್ ಇದ್ರೊಳಗೆ ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಈ ಮಸಾಲೆ ಪೂರ್ತಿ ಅನ್ನದ ಜೊತೆಗೆ ಬೆರಿಬೇಕು ನೋಡಿರಿ, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಈ ರೈಸ್ ರೆಡಿ ಆಗ್ತೈತಿ. ಸೊ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ನೋಡಿರಿ. ಸೊ ತುಂಬ ರುಚಿಯಾಗಿ ಆರೋಗ್ಯಕರವಾಗಿ ಮನೇಲಿ ಕೊತ್ತಂಬರಿ ರೈಸನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಟೇಸ್ಟು ಕೂಡ ಇದೆ. ಸೊ ನೀವು ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು, ಹಾಗೆ ಬೆಳಗ್ಗೆ ಟಿಫಿನ್ಗೂ ಕೂಡ ಮಾಡ್ಕೋಬೋದು, ಹಾಗೆ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಹಾಕೋದಿದ್ರೆ ಮಾಡಿ ಹಾಕ್ಬೋದು ನೋಡಿರಿ. ಸೊ ಇದು ಎಲ್ಲದಕ್ಕೂ ಬರುತ್ತೆ ನೋಡಿರಿ. ಸೊ ಇದು ಯಾವಾಗ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ನಾನಿದು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳಕತ್ತೀನಿ ನೋಡಿರಿ. ಸೊ ತುಂಬ ಚೆನ್ನಾಗಿ ಉದುರಾಗಿ ಬಂದೈತಿ, ಹಾಗೆ ಟೇಸ್ಟು ಮಾತ್ರ ತುಂಬ ಚೆನ್ನಾಗಿದೆ. ನೋಡಕತ್ತಿರಲ್ಲ ಕಲರ್ಫುಲ್ಲಾಗಿ ಗ್ರೀನ್ ರೈಸ್ ಬಂದೈತಿ. ಸೊ ಮಕ್ಕಳಿಗೆ ಅಂತೂ ಭಾಳ ಇಷ್ಟ ಆಕೈತೆ ನೋಡಿರಿ ಈ ರೈಸ್. ಸೇಮ್ ಹೊರಗಡೆ ಸಿಗುತ್ತೆ ನೋಡಿರಿ, ಗ್ರೀನ್ ರೈಸ್ ಹೋಟೆಲ್ದಲ್ಲೆಲ್ಲ ಸಿಗುತ್ತಲ್ಲ, ಸೊ ಅದೇ ರೀತಿ ಟೇಸ್ಟ್ ಅದ ನೋಡಿರಿ. ತುಂಬ ಈಸಿ ಆದಂಥ ರೆಸಿಪಿ ಇದೆ. ಹಂಗೆ ಬ್ಯಾಚುಲರ್ಸು ಎಲ್ಲರೂ ಕೂಡ ಮಾಡ್ಕೊಂಡು ತಿನ್ನಬಹುದಂಥ ರೆಸಿಪಿ ಇದು. ಬೇಗನೆ ಆಗುತ್ತೆ, ಇನ್ಸ್ಟೆಂಟಾಗಿ ನೀವು ಟಿಫಿನ್ಗೆ ಏನಾದರೂ ಬೇಕನ್ನಿಸ್ದಾಗ ನೀವು ಇದನ್ನು ಮಾಡ್ಕೋಬೋದು ನೋಡಿರಿ. ತುಂಬ ಈಸಿಯಾಗಿ ನಾನು ಇವತ್ತಿನ ದಿನ ನಿಮ್ಗೆ ಗ್ರೀನ್ ರೈಸನ್ನ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ದಿನ ತೋರಿಸ್ಕೊಟ್ಟೇನಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ಗ್ರೀನ್ ರೈಸ್ನ ಒಂದು ಸಲ ಮಾಡಿರಿ. ಹಾಗೆ ನೀವು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿರಿ. ನಮ್ಮ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂದರೆ ಇದನ್ನು ಒಂದು ಸರಿ ಟ್ರೈ ಮಾಡಿರಿ.